ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅನ್ನುವ ಮಾತಿನ ಬಗ್ಗೆ ತಿಳಿಸುತ್ತಾ ಅಲೆದಾಡುತ್ತಿರುವಂತಹ ನಮ್ಮ ಮನಸ್ಸನ್ನು ಎರಡು ಮಾತಿನಿಂದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಒಂದನೆಯದಾಗಿ ಅಭ್ಯಾಸದ ಮೂಲಕ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಂದರೆ ಬಾರಿ ಬಾರಿಗೂ ನಮ್ಮ ಮನಸ್ಸನ್ನು ಒಂದೇ ಸ್ಥಾನದಲ್ಲಿ ಏಕಾಗ್ರ ಮಾಡಲು ಪ್ರಯತ್ನ ಪಟ್ಟಾಗ, ಬಾರಿ ಬಾರಿಗೂ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನ ಪಟ್ಟಾಗ ಮನಸ್ಸಿನ ಚಂಚಲತೆ ಸಮಾಪ್ತಿಯಾಗುತ್ತದೆ. ಬಾರಿ ಬಾರಿಗೂ ಯಾವುದಾದರೂ ಒಂದು ಕಾರ್ಯದ ಕಡೆ ಮನಸ್ಸನ್ನು ಏಕಾಗ್ರ ಮಾಡಲು ಪ್ರಯತ್ನ ಪಟ್ಟಾಗ ಮನಸ್ಸು ಏಕಾಗ್ರ ಆಗುತ್ತದೆ. ಆದರೆ ಬಾರಿ ಬಾರಿಗೂ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ಮನಸ್ಸಿನ ಚಂಚಲತೆ ಸಮಾಪ್ತಿಯಾಗುತ್ತದೆ. ಅದರ ಜೊತೆಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡಾಗ ಮನಸ್ಸಿನ ಚಂಚಲತೆ ಸಮಾಪ್ತಿಯಾಗುತ್ತದೆ. ಒಂದು ವೇಳೆ ನಾವು ಅಭ್ಯಾಸದ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಪುನಃ ಸ್ವಲ್ಪ ಸಮಯದ ನಂತರ ಮನಸ್ಸು ಆ ಕಡೆ ಈ ಕಡೆ ಆಕರ್ಷಿತಾಗಿ ಅಲೆದಾಡುತ್ತದೆ. ಆದ್ದರಿಂದ ಅಭ್ಯಾಸದ ಜೊತೆಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡಾಗ ಮನಸ್ಸನ್ನು ಪರಮಾತ್ಮ ತಂದೆಯ ಕಡೆ ಏಕಾಗ್ರಗೊಳಿಸಬಹುದು. ಅಥವಾ ಮನಸ್ಸನ್ನು ಕಾರ್ಯದಲ್ಲಿ ಏಕಾಗ್ರಗೊಳಿಸಿ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ನಮಗೆ ಸಂದೇಶವನ್ನು ನೀಡುತ್ತಾರೆ.